ನಮಸ್ಕಾರ ಸ್ನೇಹಿತರೆ. ಭಾರತದ ಸ್ಕಾಟ್ಲೆಂಡ್ ಎಂದು ಕರೆಯಲ್ಪಡುವ ಮಂಜಿನಿಂದ ಆವರಿಸಿದ ಬೆಟ್ಟಗಳು, ದಟ್ಟ ಕಾಡುಗಳು, ಅಂತ್ಯವಿಲ್ಲದ ಕಾಫಿ ತೋಟಗಳು ಮತ್ತು ಪ್ರಕೃತಿಯ ಅದ್ಭುತ ಸೌಂದರ್ಯದಿಂದ ಕಂಗೊಳಿಸುವ ಈ ನೆಲವು ಕೇವಲ ಒಂದು ಪ್ರವಾಸಿ ತಾಣವಲ್ಲ. ಈ ಸುಂದರ ಭೂಮಿಯ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಒಂದು ವಿಶಿಷ್ಟ ಸಮುದಾಯದ ರೋಚಕ ಕಥೆಯಡಗಿದೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿ ಶತಮಾನಗಳಿಂದಲೂ ತನ್ನದೇ ಆದ ಗುರುತನ್ನು ಉಳಿಸಿಕೊಂಡು ಬಂದಿರುವ ಈ ಸಮುದಾಯವೇ ಕೊಡವರು. ಶೌರ್ಯ, ಸ್ವಾಭಿಮಾನ ಮತ್ತು ಸಂಪ್ರದಾಯಗಳಿಗೆ ಹೆಸರಾದ ಕೊಡವರು ಭಾರತದ ಇತಿಹಾಸದಲ್ಲಿ ಯೋಧರಾಗಿ, ಭೂಮಿಯ ರಕ್ಷಕರಾಗಿ ಮತ್ತು ತಮ್ಮ ಪರಂಪರೆಯನ್ನು ಜೀವಂತವಾಗಿಟ್ಟುಕೊಂಡ ಜನರಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ಯಾರು ಈ ಕೊಡವರು? ಅವರ ನಿಜವಾದ ಮೂಲ ಯಾವುದು? ಅವರು ಈ ನೆಲಕ್ಕೆ ಹೇಗೆ ಬಂದರು? ಏಕೆ ಅವರ ಭಾಷೆ, ಉಡುಗೆ ತೊಡುಗೆ, ಹಬ್ಬಗಳು, ಆಚರಣೆಗಳು ಮತ್ತು ಜೀವನ ಶೈಲಿ ಭಾರತದ ಇತರ ಸಮುದಾಯಗಳಿಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿದೆ? ಕೆಲವರು ಇವರ ಮೂಲವನ್ನು ಪ್ರಾಚೀನ ಭಾರತೀಯ ಯೋಧರೊಂದಿಗೆ ಸಂಪರ್ಕಿಸಿದರೆ, ಮತ್ತಷ್ಟು ಜನರು ಇವರಿಗೆ ವಿದೇಶಿ ಮೂಲಗಳಿರಬಹುದು ಎಂಬ ಕುತೂಹಲಕಾರಿ ವಾದಗಳನ್ನು ಮುಂದಿಡುತ್ತಾರೆ. ಹಾಗಾದರೆ ಈ ಎಲ್ಲ ಕಥೆಗಳ ಹಿಂದೆ ಅಡಗಿರುವ ಸತ್ಯವೇನು? ಕೊಡವರ ಇತಿಹಾಸದ ಪುಟಗಳಲ್ಲಿ ಯಾವ ರಹಸ್ಯಗಳು ಅಡಗಿವೆ ಮತ್ತು ಹೇಗೆ ಒಂದು ಸಣ್ಣ ಸಮುದಾಯ ತನ್ನ ವಿಶಿಷ್ಟ ಸಂಸ್ಕೃತಿಯನ್ನು ಶತಮಾನಗಳ ಕಾಲ ಉಳಿಸಿಕೊಂಡು ಬಂದಿದೆ? ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಕೊಡವರ ಇತಿಹಾಸ, ಸಂಸ್ಕೃತಿ, ಸಂಪ್ರದಾಯಗಳು, ಯೋಧ ಪರಂಪರೆ ಮತ್ತು ಅವರ ಬಗ್ಗೆ ಇರುವ ಅನೇಕ ಕುತೂಹಲಕಾರಿ ರಹಸ್ಯಗಳನ್ನು ಆಳವಾಗಿ ತಿಳಿದುಕೊಳ್ಳೋಣ. ಕೊಡವರ ವಾಸಿಸುವ ನೆಲವಾದ ಕೊಡಗು ಎಂಬ ಹೆಸರಿನ ಉಗಮವನ್ನು ತಿಳಿದುಕೊಳ್ಳುವುದು ಅಗತ್ಯ. ಕೊಡಗು ಎಂಬ ಹೆಸರಿನ ಬಗ್ಗೆ ಇತಿಹಾಸಕಾರರು ಮತ್ತು ಸಂಶೋಧಕರು ಹಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರ ಪ್ರಕಾರ ಪ್ರಾಚೀನ ದ್ರಾವಿಡ ಭಾಷೆಗಳಲ್ಲಿ ಕೊಡ್ ಅಥವಾ ಕೊಡು ಎಂಬ ಪದಕ್ಕೆ ಬೆಟ್ಟ, ಗುಡ್ಡ ಅಥವಾ ಎತ್ತರದ ಪ್ರದೇಶ ಎಂಬ ಅರ್ಥವಿದ್ದು, ಬೆಟ್ಟ-ಗುಡ್ಡಗಳಿಂದ ಆವರಿಸಲ್ಪಟ್ಟ ಈ ಪ್ರದೇಶಕ್ಕೆ ಕೊಡಗು ಎಂಬ ಹೆಸರು ಬಂದಿರಬಹುದು. ಮತ್ತೊಂದು ಅಭಿಪ್ರಾಯದ ಪ್ರಕಾರ ದಟ್ಟ ಕಾಡುಗಳು, ಆಳವಾದ ಕಣಿವೆಗಳು, ಪರ್ವತ ಶ್ರೇಣಿಗಳು ಮತ್ತು ಅನೇಕ ನದಿಗಳಿಂದ ಸಮೃದ್ಧವಾಗಿರುವ ಈ ಭೂಪ್ರದೇಶದ ಭೌಗೋಳಿಕ ಲಕ್ಷಣಗಳೇ ಈ ಹೆಸರಿನ ಮೂಲವಾಗಿರಬಹುದು. ಇತಿಹಾಸದ ದಾಖಲೆಗಳಲ್ಲಿ ಈ ಪ್ರದೇಶವನ್ನು ವಿವಿಧ ಕಾಲಘಟ್ಟಗಳಲ್ಲಿ ವಿಭಿನ್ನ ಹೆಸರುಗಳಿಂದ ಉಲ್ಲೇಖಿಸಲಾಗಿದೆ. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಅವರು ಕೊಡಗನ್ನು ಕೂರ್ಗ್ ಎಂದು ಕರೆಯುತ್ತಿದ್ದರು. ಈ ಹೆಸರು ನಂತರ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಯಿತು. ಆದರೆ ಸ್ಥಳೀಯ ಜನರು ತಮ್ಮ ನಾಡನ್ನು ಸದಾ ಕೊಡಗು ಎಂದೇ ಕರೆಯುತ್ತಾ ಬಂದಿದ್ದಾರೆ. ಇಂದಿಗೂ ಈ ಹೆಸರು ಕೇವಲ ಒಂದು ಭೌಗೋಳಿಕ ಪ್ರದೇಶವನ್ನು ಮಾತ್ರ ಸೂಚಿಸುವುದಿಲ್ಲ. ಅದು ಕೊಡವರ ಇತಿಹಾಸ, ಸಂಸ್ಕೃತಿ, ಪರಂಪರೆ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿ ಉಳಿದಿದೆ. ಕೊಡವರ ಮೂಲದ ಬಗ್ಗೆ ಇತಿಹಾಸಕಾರರು ಮತ್ತು ಸಂಶೋಧಕರ ನಡುವೆ ಇಂದಿಗೂ ಸಂಪೂರ್ಣ ಏಕಾಭಿಪ್ರಾಯ ಮೂಡಿಲ್ಲ. ಅವರ ಮೂಲವನ್ನು ಕುರಿತು ಹಲವು ಸಿದ್ಧಾಂತಗಳು ಮತ್ತು ಜನಪ್ರಿಯ ನಂಬಿಕೆಗಳು ಇದ್ದರೂ, ಅವುಗಳಲ್ಲಿ ಯಾವುದನ್ನು ನಿರ್ಣಾಯಕವಾಗಿ ಸಾಬೀತುಪಡಿಸುವಷ್ಟು ದೃಢವಾದ ಪುರಾವೆಗಳು ಲಭ್ಯವಾಗಿಲ್ಲ. ಆದ್ದರಿಂದ ಕೊಡವರ ಮೂಲವು ಇತಿಹಾಸದ ಒಂದು ಕುತೂಹಲಕಾರಿ ಅಧ್ಯಾಯವಾಗಿ ಉಳಿದಿದೆ. ಅನೇಕ ಸಂಶೋಧಕರ ಪ್ರಕಾರ ಕೊಡವರು ಸಾವಿರಾರು ವರ್ಷಗಳಿಂದ ಕೊಡಗು ಪ್ರದೇಶದಲ್ಲೇ ವಾಸಿಸುತ್ತಿರುವ ಸ್ಥಳೀಯ ಮೂಲ ನಿವಾಸಿಗಳಾಗಿದ್ದಾರೆ. ಪಶ್ಚಿಮ ಘಟ್ಟಗಳ ಕಠಿಣ ಭೌಗೋಳಿಕ ಪರಿಸರದಲ್ಲಿ ತಮ್ಮದೇ ಆದ ವಿಶಿಷ್ಟ ಸಂಸ್ಕೃತಿ, ಭಾಷೆ ಮತ್ತು ಜೀವನ ಶೈಲಿಯನ್ನು ರೂಪಿಸಿಕೊಂಡ ಅವರು ಈ ದೇಶದ ಪ್ರಾಚೀನ ನಿವಾಸಿಗಳೆಂದು ಪರಿಗಣಿಸಲಾಗುತ್ತದೆ. ಅವರ ಸಂಪ್ರದಾಯಗಳು ಮತ್ತು ಆಚರಣೆಗಳು ಕೂಡ ಈ ನೆಲದೊಂದಿಗೆ ಗಾಢವಾದ ಸಂಬಂಧವನ್ನು ತೋರಿಸುತ್ತವೆ. ಇನ್ನೊಂದೆಡೆ ಕೊಡವರ ಮೂಲದ ಬಗ್ಗೆ ಕೆಲವು ಕುತೂಹಲಕಾರಿ ವಿದೇಶಿ ಸಿದ್ಧಾಂತಗಳು ಜನಪ್ರಿಯವಾಗಿವೆ. ಕೆಲವರು ಕೊಡವರು ಪ್ರಾಚೀನ ಗ್ರೀಕ್, ಪರ್ಷಿಯನ್ ಅಥವಾ ಮಧ್ಯ ಏಷ್ಯಾದ ಯೋಧರ ವಂಶಸ್ಥರಾಗಿರಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ವಿಶೇಷವಾಗಿ ಅಲೆಕ್ಸಾಂಡರ್ ಮಹಾರಾಜನ ಭಾರತದ ದಂಡಯಾತ್ರೆಯ ಸಂದರ್ಭದಲ್ಲಿ ಬಂದ ಕೆಲವು ಸೈನಿಕರು ದಕ್ಷಿಣ ಭಾರತದಲ್ಲಿ ನೆಲೆಸಿದ್ದು, ಅವರ ಸಂತತಿಯೇ ಕೊಡವರು ಎಂಬ ಜನಪ್ರಿಯ ಕಥೆಯು ಕೇಳಿಬರುತ್ತದೆ. ಕೊಡವರ ಯೋಧ ಪರಂಪರೆ, ವಿಶಿಷ್ಟ ಉಡುಗೆ ಮತ್ತು ಕೆಲವು ದೈಹಿಕ ಲಕ್ಷಣಗಳನ್ನು ಆಧರಿಸಿ ಈ ವಾದಗಳನ್ನು ಮುಂದಿಡಲಾಗಿದೆ. ಆದರೆ ಈ ಸಿದ್ಧಾಂತಗಳಿಗೆ ಇತಿಹಾಸ ಅಥವಾ ಪುರಾತತ್ವ ಕ್ಷೇತ್ರದಲ್ಲಿ ದೃಢವಾದ ಸಾಕ್ಷ್ಯಗಳು ದೊರೆತಿಲ್ಲ. ಹೀಗಾಗಿ ಹೆಚ್ಚಿನ ಇತಿಹಾಸಕಾರರು ಕೊಡವರನ್ನು ಕೊಡಗು ಪ್ರದೇಶದ ಪ್ರಾಚೀನ ಸ್ಥಳೀಯ ಸಮುದಾಯವೆಂದೇ ಪರಿಗಣಿಸುತ್ತಾರೆ. ಆದಾಗ್ಯೂ ಅವರ ಮೂಲದ ಕುರಿತಾದ ಚರ್ಚೆಗಳು ಮತ್ತು ಸಂಶೋಧನೆಗಳು ಇಂದಿಗೂ ಮುಂದುವರಿದಿವೆ.
ಇದು ಕೊಡವರ ಇತಿಹಾಸವನ್ನು ಇನ್ನಷ್ಟು ರಹಸ್ಯಮಯ ಮತ್ತು ಆಸಕ್ತಿದಾಯಕವಾಗಿಸುತ್ತದೆ. ಕೊಡವ ಸಮಾಜದ ಅತ್ಯಂತ ವಿಶಿಷ್ಟ ಮತ್ತು ಪ್ರಮುಖ ಅಂಶವೆಂದರೆ ಒಕ್ಕ ವ್ಯವಸ್ಥೆ. ಇದು ಕೇವಲ ಒಂದು ಕುಟುಂಬವಲ್ಲ, ಬದಲಾಗಿ ಒಂದೇ ಪೂರ್ವಜನಿಂದ ಬಂದ ಹಲವು ಕುಟುಂಬಗಳ ಸಮೂಹವಾಗಿದ್ದು ಕೊಡವರ ಸಾಮಾಜಿಕ ಜೀವನದ ಅಡಿಪಾಯವಾಗಿದೆ. ಒಕ್ಕ ಎಂದರೆ ಒಂದೇ ವಂಶ ಅಥವಾ ಪೂರ್ವಜನಿಂದ ಬಂದ ಕುಟುಂಬಗಳ ಗುಂಪು. ಪ್ರತಿಯೊಂದು ಒಕ್ಕಕ್ಕೂ ತನ್ನದೇ ಆದ ಹೆಸರು, ಇತಿಹಾಸ ಮತ್ತು ಪರಂಪರೆ ಇರುತ್ತದೆ. ಕೊಡವ ಸಮಾಜದಲ್ಲಿ ವ್ಯಕ್ತಿಯ ಗುರುತು ಕೇವಲ ಅವನ ಹೆಸರಿನಿಂದ ಮಾತ್ರವಲ್ಲ, ಅವನು ಸೇರಿದ ಒಕ್ಕದಿಂದಲೂ ನಿರ್ಧಾರವಾಗುತ್ತದೆ. ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಒಕ್ಕಕ್ಕೂ ಒಬ್ಬ ಹಿರಿಯ ಸದಸ್ಯ ನಾಯಕತ್ವ ವಹಿಸುತ್ತಿದ್ದು, ಕುಟುಂಬ ಮತ್ತು ಸಮುದಾಯಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ವಿವಾಹ, ಹಬ್ಬಗಳು, ಧಾರ್ಮಿಕ ಆಚರಣೆಗಳು ಮತ್ತು ಇತರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಒಕ್ಕದ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ಈ ವ್ಯವಸ್ಥೆಯು ಕುಟುಂಬ ಸದಸ್ಯರ ನಡುವೆ ಏಕತೆ, ಪರಸ್ಪರ ಸಹಕಾರ ಮತ್ತು ಸಂಪ್ರದಾಯಗಳ ಸಂರಕ್ಷಣೆಯನ್ನು ಖಚಿತಪಡಿಸಿತು. ಇಂದಿಗೂ ಕೊಡವರಲ್ಲಿ ಒಕ್ಕ ವ್ಯವಸ್ಥೆ ಗೌರವದಿಂದ ಉಳಿದುಕೊಂಡಿದ್ದು, ಅವರ ಸಾಂಸ್ಕೃತಿಕ ಗುರುತು ಮತ್ತು ಸಾಮಾಜಿಕ ಸಂಘಟನೆಯ ಪ್ರಮುಖ ಸಂಕೇತವಾಗಿ ಕಾಣಲಾಗುತ್ತದೆ. ಕೊಡವ ಸಮಾಜದಲ್ಲಿ ಪ್ರತಿಯೊಂದು ಒಕ್ಕಕ್ಕೂ ಒಂದು ದೊಡ್ಡ ಪಾರಂಪರಿಕ ಮನೆ ಇರ್ತದೆ. ಈ ಮನೆಯನ್ನು ಐನ್ ಮನೆ ಎಂದು ಕರೆಯಲಾಗುತ್ತದೆ. ಐನ್ ಮನೆ ಕೇವಲ ವಾಸಿಸಲು ಇರುವ ಮನೆಯಲ್ಲ, ಅದು ಒಂದು ಒಕ್ಕದ ಇತಿಹಾಸ, ಪರಂಪರೆ ಮತ್ತು ಕುಟುಂಬದ ಏಕತೆಯ ಪ್ರತೀಕವಾಗಿದೆ. ಸಾಮಾನ್ಯವಾಗಿ ಐನ್ ಮನೆಗಳು ವಿಶಾಲವಾಗಿದ್ದು, ಒಂದೇ ವಂಶದ ಅನೇಕ ಕುಟುಂಬ ಸದಸ್ಯರು ಒಟ್ಟಾಗಿ ಸೇರಲು ಅನುಕೂಲವಾಗುವಂತೆ ನಿರ್ಮಿಸಲ್ಪಟ್ಟಿರುತ್ತವೆ. ಹಬ್ಬಗಳು, ಮದುವೆಗಳು, ಪೂಜೆಗಳು ಹಾಗೂ ಇತರ ಪ್ರಮುಖ ಕುಟುಂಬ ಕಾರ್ಯಕ್ರಮಗಳು ಇಲ್ಲಿಯೇ ನಡೆಯುತ್ತವೆ. ಕೊಡವರ ಜೀವನದಲ್ಲಿ ಐನ್ ಮನೆಗೆ ವಿಶೇಷ ಸ್ಥಾನವಿದೆ, ಏಕೆಂದರೆ ಇದು ಕುಟುಂಬದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ. ಪೂರ್ವಜರ ಸ್ಮರಣೆ, ಕುಟುಂಬದ ಸಂಪ್ರದಾಯಗಳ ಪಾಲನೆ ಮತ್ತು ಒಕ್ಕದ ಸದಸ್ಯರ ಒಗ್ಗಟ್ಟನ್ನು ಕಾಪಾಡುವಲ್ಲಿ ಐನ್ ಮನೆ ಪ್ರಮುಖ ಪಾತ್ರ ವಹಿಸುತ್ತದೆ. ಇಂದಿಗೂ ಅನೇಕ ಕೊಡವ ಕುಟುಂಬಗಳು ತಮ್ಮ ಐನ್ ಮನೆಗಳನ್ನು ಸಂರಕ್ಷಿಸಿಕೊಂಡು ಬಂದಿದ್ದು, ಅವು ಕೊಡವರ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ನಿಂತಿವೆ. ಕೊಡವರು ಮಾತನಾಡುವ ಭಾಷೆಯನ್ನು ಕೊಡವ ತಕ್ ಎಂದು ಕರೆಯುತ್ತಾರೆ. ಇದು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ದು, ಕನ್ನಡ, ತುಳು, ತಮಿಳು ಮತ್ತು ಮಲಯಾಳಂ ಭಾಷೆಗಳೊಂದಿಗೆ ಕೆಲವು ಸಾಮ್ಯತೆಗಳನ್ನು ಹೊಂದಿದೆ. ಸಾಂಪ್ರದಾಯಿಕವಾಗಿ ಈ ಭಾಷೆಗೆ ಸ್ವಂತ ಲಿಪಿ ಇರಲಿಲ್ಲ, ಆದ್ದರಿಂದ ಕನ್ನಡ ಲಿಪಿಯನ್ನು ಬಳಸಲಾಗುತ್ತದೆ. ಕೊಡವ ತಕ್ ಇಂದಿಗೂ ಕೊಡವರ ಸಂಸ್ಕೃತಿ ಮತ್ತು ಗುರುತಿನ ಪ್ರಮುಖ ಭಾಗವಾಗಿದೆ. ಕೊಡವರು ಭಾರತದಲ್ಲಿ ಯೋಧ ಸಮುದಾಯವಾಗಿ ಹೆಸರುವಾಸಿಯಾಗಿದ್ದಾರೆ. ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳು ಮತ್ತು ಬೆಟ್ಟ ಪ್ರದೇಶಗಳಲ್ಲಿ ಬದುಕುತ್ತಿದ್ದ ಕಾರಣ ಶಸ್ತ್ರಾಸ್ತ್ರಗಳು ಅವರ ಜೀವನದ ಪ್ರಮುಖ ಭಾಗವಾಗಿದ್ದವು. ಬೇಟೆಯು ಅವರ ದೈನಂದಿನ ಜೀವನದ ಒಂದು ಅಂಗವಾಗಿದ್ದು, ತಮ್ಮ ಕುಟುಂಬ ಮತ್ತು ಪ್ರದೇಶವನ್ನು ಶತ್ರುಗಳಿಂದ ರಕ್ಷಿಸುವ ಪರಂಪರೆಯೂ ಅವರಲ್ಲಿತ್ತು. ಈ ಕಾರಣಗಳಿಂದ ಕೊಡವರು ಶೌರ್ಯ ಮತ್ತು ಸಾಹಸಕ್ಕೆ ಪ್ರಸಿದ್ಧರಾಗಿದ್ದಾರೆ. ಕೊಡವರ ಯೋಧ ಪರಂಪರೆಯಲ್ಲಿ ಶಸ್ತ್ರಾಸ್ತ್ರಗಳಿಗೆ ವಿಶೇಷ ಸ್ಥಾನವಿದೆ. ಅವರು ಬಳಸುತ್ತಿದ್ದ ಪ್ರಮುಖ ಶಸ್ತ್ರಾಸ್ತ್ರಗಳಲ್ಲಿ ಓಡಿ ಕತ್ತಿ, ಪೀಚೆ ಕತ್ತಿ ಮತ್ತು ಬಂದೂಕು ಸೇರಿವೆ. ಇವು ಕೇವಲ ರಕ್ಷಣೆಯ ಸಾಧನಗಳಷ್ಟೇ ಅಲ್ಲ, ಕೊಡವರ ಶೌರ್ಯ, ಗೌರವ ಮತ್ತು ಸಂಸ್ಕೃತಿಯ ಸಂಕೇತಗಳಾಗಿಯೂ ಪರಿಗಣಿಸಲ್ಪಡುತ್ತವೆ. ಇಂದಿಗೂ ಕೆಲವು ಹಬ್ಬಗಳು ಮತ್ತು ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ಈ ಶಸ್ತ್ರಾಸ್ತ್ರಗಳಿಗೆ ಗೌರವ ಸಲ್ಲಿಸಲಾಗುತ್ತದೆ. 17ನೇ ಶತಮಾನದಲ್ಲಿ ಕೊಡಗಿನಲ್ಲಿ ಹಲೇರಿ ರಾಜವಂಶ ಅಧಿಕಾರಕ್ಕೆ ಬಂತು. ಈ ರಾಜವಂಶವು ಕೊಡಗಿನ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಹಲೇರಿ ರಾಜವಂಶದ ಪ್ರಮುಖ ರಾಜರಲ್ಲಿ ಮುದ್ದುರಾಜ, ಲಿಂಗರಾಜ ಮತ್ತು ದೊಡ್ಡ ವೀರರಾಜ ಪ್ರಮುಖರು. ಇವರ ಆಳ್ವಿಕೆಯಲ್ಲಿ ಕೋಟೆಗಳು, ದೇವಾಲಯಗಳು ಹಾಗೂ ಸುಸಂಘಟಿತ ಆಡಳಿತ ವ್ಯವಸ್ಥೆಯನ್ನು ನಿರ್ಮಿಸಲಾಯಿತು. ಇದರಿಂದ ಕೊಡಗು ಒಂದು ಬಲಿಷ್ಠ ಮತ್ತು ಸಂಘಟಿತ ರಾಜ್ಯವಾಗಿ ಬೆಳೆಯಿತು. ಬ್ರಿಟಿಷರು ಕೊಡಗನ್ನು ತಮ್ಮ ಆಡಳಿತಕ್ಕೆ ಒಳಪಡಿಸಿಕೊಂಡರು. ಇದರಿಂದ ಕೊಡಗಿನ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ಹಲವು ಬದಲಾವಣೆಗಳು ಕಂಡುಬಂದವು. ಬ್ರಿಟಿಷರ ಆಳ್ವಿಕೆಯಲ್ಲಿ ರಸ್ತೆಗಳ ನಿರ್ಮಾಣ, ಶಿಕ್ಷಣದ ಅಭಿವೃದ್ಧಿ ಮತ್ತು ಆಡಳಿತ ಸುಧಾರಣೆಗಳು ನಡೆದವು. ಇದೇ ಅವಧಿಯಲ್ಲಿ ಕಾಫಿ ಬೆಳೆಯನ್ನು ಪರಿಚಯಿಸಿ ವ್ಯಾಪಕವಾಗಿ ವಿಸ್ತರಿಸಲಾಯಿತು. ಇದು ನಂತರ ಕೊಡಗಿನ ಪ್ರಮುಖ ಆರ್ಥಿಕ ಬೆಳೆಯಾಗಿ ರೂಪುಗೊಂಡಿತು.
ಇಂದು ಕೊಡಗು ಭಾರತದ ಪ್ರಮುಖ ಕಾಫಿ ಉತ್ಪಾದನಾ ಪ್ರದೇಶಗಳಲ್ಲಿ ಒಂದಾಗಿದೆ. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಕಾಫಿ ತೋಟಗಳ ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನ ದೊರೆಯಿತು. ಕೊಡಗಿನ ತಂಪಾದ ಹವಾಮಾನ, ಸಮೃದ್ಧ ಮಣ್ಣು ಮತ್ತು ಸಾಕಷ್ಟು ಮಳೆಯು ಕಾಫಿ ಬೆಳೆಗೆ ಅತ್ಯಂತ ಅನುಕೂಲಕರವಾಗಿತ್ತು. ಕಾಲಕ್ರಮೇಣ ಅನೇಕ ಕೊಡವ ಕುಟುಂಬಗಳು ಕಾಫಿ ತೋಟಗಳ ಮಾಲೀಕರಾಗಿ ಕಾಫಿ ಉದ್ಯಮವು ಕೊಡಗಿನ ಆರ್ಥಿಕತೆಯ ಪ್ರಮುಖ ಭಾಗವಾಯಿತು. ಕೊಡವರ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶೇಷ ಮಹತ್ವವಿದೆ. ಅವರ ಪ್ರಮುಖ ಹಬ್ಬಗಳಲ್ಲಿ ಪುತ್ತರಿ, ಕೈಲ್ಪೊಡ್ ಮತ್ತು ಕಾವೇರಿ ಸಂಕ್ರಮಣ ಪ್ರಮುಖವಾಗಿವೆ. ಪುತ್ತರಿ ಅಕ್ಕಿ ಕೊಯ್ಲಿನ ಹಬ್ಬವಾದ್ದು ಹೊಸ ಬೆಳೆಯನ್ನು ಸಂಭ್ರಮದಿಂದ ಸ್ವಾಗತಿಸಲಾಗುತ್ತದೆ. ಕೈಲ್ಪೊಡ್ ಯೋಧ ಪರಂಪರೆಯ ಸಂಕೇತವಾದ ಶಸ್ತ್ರಾಸ್ತ್ರಗಳ ಪೂಜೆಯ ಹಬ್ಬವಾಗಿದೆ. ಕಾವೇರಿ ಸಂಕ್ರಮಣ ಸಂದರ್ಭದಲ್ಲಿ ಕಾವೇರಿ ನದಿಯನ್ನು ಭಕ್ತಿಯಿಂದ ಆರಾಧಿಸಿ ನದಿಯ ಪವಿತ್ರತೆಯನ್ನು ಸ್ಮರಿಸಲಾಗುತ್ತದೆ. ಕೊಡವರ ಮದುವೆಗಳು ಸಂಪ್ರದಾಯ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವಾಗಿವೆ. ಮದುವೆ ಸಮಾರಂಭಗಳಲ್ಲಿ ಸಾಂಪ್ರದಾಯಿಕ ಸಂಗೀತ ಮತ್ತು ನೃತ್ಯಗಳು ಪ್ರಮುಖ ಸ್ಥಾನ ಪಡೆದಿರುತ್ತವೆ. ಕುಟುಂಬ ಸದಸ್ಯರು ಹಾಗೂ ಒಕ್ಕದವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ವಿಶಿಷ್ಟ ಆಚರಣೆಗಳ ಮೂಲಕ ಮದುವೆ ನೆರವೇರುತ್ತದೆ. ಕೊಡವರ ಸಾಂಪ್ರದಾಯಿಕ ಉಡುಗೆ ಅವರ ವಿಶಿಷ್ಟ ಗುರುತಾಗಿದೆ. ಪುರುಷರು ಸಾಮಾನ್ಯವಾಗಿ ಕುಪ್ಯ, ಚಲೆ ಮತ್ತು ಪೀಚೆ ಕತ್ತಿ ಧರಿಸುತ್ತಾರೆ. ಮಹಿಳೆಯರು ಸೀರೆಯನ್ನು ವಿಶೇಷ ರೀತಿಯಲ್ಲಿ ಉಡುತ್ತಿದ್ದು, ಅದರ ಪಲ್ಲು ಹಿಂದಕ್ಕೆ ಬರುವಂತೆ ಧರಿಸುವುದು ಕೊಡವ ಉಡುಗೆಯ ವಿಶಿಷ್ಟ ಲಕ್ಷಣವಾಗಿದೆ. ಇಂದು ಕೊಡವರು ತಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಂಡು ಆಧುನಿಕ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ಕೃಷಿ, ಕಾಫಿ ತೋಟಗಳು, ಸೇನೆ, ವ್ಯಾಪಾರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಅವರು ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ವಿಶೇಷವಾಗಿ ದೇಶದ ಸಶಸ್ತ್ರ ಪಡೆಗಳಲ್ಲಿ ಸೇವೆ ಸಲ್ಲಿಸಿರುವ ಅನೇಕ ಕೊಡವರು ತಮ್ಮ ಶೌರ್ಯದಿಂದ ಹೆಸರುವಾಸಿಯಾಗಿದ್ದಾರೆ. ಕೊಡವ ಜನಾಂಗದ ಇತಿಹಾಸವು ಕೇವಲ ಒಂದು ಸಮುದಾಯದ ಕಥೆಯಲ್ಲ. ಅದು ಕಾವೇರಿ ನದಿಯ ಪವಿತ್ರತೆ, ಪಶ್ಚಿಮ ಘಟ್ಟಗಳ ವೈಭವ, ಯೋಧರ ಶೌರ್ಯ, ಕಾಫಿ ಸಂಸ್ಕೃತಿಯ ಬೆಳವಣಿಗೆ ಮತ್ತು ವಿಶಿಷ್ಟ ಜೀವನ ಶೈಲಿಯ ಅದ್ಭುತ ಪಯಣವಾಗಿದೆ. ಇಂದಿಗೂ ಕೊಡವರು ತಮ್ಮ ಪರಂಪರೆ ಮತ್ತು ಗುರುತನ್ನು ಹೆಮ್ಮೆಯಿಂದ ಉಳಿಸಿಕೊಂಡು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಶ್ರೀಮಂತಗೊಳಿಸುತ್ತಿದ್ದಾರೆ. ಕೊಡವರ ಬಗ್ಗೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಇತಿಹಾಸ ಹಾಗೂ ಸಂಸ್ಕೃತಿಗೆ ಸಂಬಂಧಿಸಿದ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.